ಸಿಟಿ ಫಾರ್ ಗೋಲ್ ಹೊಡೆದ್ಬಿಟ್ಟಾರೆ ಗೈಸ್. ಫ್ಯಾಟ್ ಪರ್ಸೆಂಟೇಜ್ 36% ಐತೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಒಂದು ಮುತ್ತಿನ ಕಥೆಯ ಹೇಳಿತು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಗೈಸ್ ಏನಂದರೆ ಇವಾಗ 6 o'clock ಆಗಿದೆ ಟೈಮ್. 6 o'clock ಏನಕ್ಕೆ ಎದ್ದಿದ್ದೀನಿ ಅಂದರೆ ಇವಾಗ ನಾವು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನ ಅಂದರೆ ನಮ್ಮಮ್ಮ ತಮಿಳ್ನಾಡಿಗೆ ಹೋಗ್ತವ್ರೆ, ಓಂ ಶಕ್ತಿಗೆ. ಅದಕ್ಕಿಂತ ಮುಂಚೆ ನಮ್ಮ ಅಕ್ಕ ಯಾವುದೋ ವ್ರತ ಮಾಡ್ತಾಯಿದ್ರು ಶನೇಶ್ವರ ಸ್ವಾಮಿದು. ಅಲ್ಲೊಂದು ಸತಿ ಹೋಗಿ ಅವ್ರದ್ದೇನೋ ಪೂಜೆ ಇದೆ, ಅದು ಮುಗಿಸ್ಕೊಂಡು ಡೈರೆಕ್ಟ್ ನಮ್ಮಮ್ಮನ ಇಲ್ಲಿ ಓಂ ಶಕ್ತಿ ದೇವಸ್ಥಾನ ಇದೆ, ಅಲ್ಲಿ ಡ್ರಾಪ್ ಮಾಡಬೇಕು. ಅಲ್ಲಿಂದ ಅವ್ರು ಡೈರೆಕ್ಟ್ ತಮಿಳ್ನಾಡಿಗೆ ಹೋಗ್ತಾರೆ. ಇವತ್ತು ಹೋಗಿ ನಾಳೆ ಹಂಗೆ ಬರ್ತಾರೆ. ನೋಡಬೇಕು ಏನು ಮಾಡೋದು, ಏನು ಕಥೆನೋ ಅಂತ. ಹೈ ಗೈಸ್, ಗುಡ್ ಮಾರ್ನಿಂಗ್. ಸೊ ಕೊನೆಗೂ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಗೈಸ್. ದೇವಸ್ಥಾನಕ್ಕೆ ಹೋಗಿ ಇವಾಗ ಬಂದು ನಾಷ್ಟ ಮಾಡಿಬಿಟ್ಟು ಕುಂತಿದ್ದೀನಿ. ಇವಾಗ ನಮ್ಮ ಅಮ್ಮನ ಬೇರೆ ಅದೇ ಓಂ ಶಕ್ತಿಗೆ ಹೋಗ್ತಾರಲ್ಲ, ಅಲ್ಲಿ ಡ್ರಾಪ್ ಮಾಡಬೇಕು. ಇನ್ನು ಎಷ್ಟೊತ್ತು 7:15 ಅಂತ ಹೇಳಿದ್ರು, 8:15 ಆದರೂ ಇನ್ನೂ ಇಲ್ಲೇ ಅವರೇ. ಇನ್ನು ಯಾವಾಗ ಬರ್ತಾರೋ, ಇನ್ನು ಯಾವಾಗ ಫೋನ್ ಮಾಡ್ತಾರೋ, ಇವ್ರು ಇನ್ನು ಯಾವಾಗ ಹೋಯ್ತಾರೋ, ನಾನು ಯಾವಾಗ ಜಿಮ್ಗೆ ಹೋಗ್ತೀನೋ, ಏನು ಕತೆನೋ. ನಮ್ಮಮ್ಮ ಇರಲ್ಲ ಇವತ್ತು. ಫುಲ್ ಪಾರ್ಟಿ, ಬಾಯ್ಸ್ನೆಲ್ಲ ಕರೆಸ್ಬಿಟ್ಟು. ಹಾಂ, ಫುಲ್ ಬಾಯ್ಸ್ನೆಲ್ಲ ಕರೆಸ್ಬಿಟ್ಟು ಪಾರ್ಟಿ ಮಾಡ್ಬಿಟ್ಟಿರ್ತೀನಿ, ಎಣ್ಣೆ ಪಾರ್ಟಿ. ನಮ್ಮ ಅಪ್ಪನೂ ಇಲ್ಲ, ನಮ್ಮ ಅಕ್ಕ ಮದುವೆ ಆಗಿ ಹೋಗ್ಬಿಟ್ಟವ್ರೆ. ನಾನು ಯಾರು ಕೇಳೋರು ಇನ್ನು ಮಾ ಪಾರ್ಟಿ ಫುಲ್ ಎಣ್ಣೆ ಪಾರ್ಟಿ. ಕೆಟ್ಟ ಮಾತು ಬಂದಿತ್ತು ನಮ್ಮಮ್ಮ ಬಾಯಲ್ಲಿ, ಕಂಟ್ರೋಲ್ ಮಾಡಿಬಿಟ್ಟವ್ರೆ. ಕೊನೆಗೂ ನಮ್ಮಮ್ಮ ಹೋಗ್ತಾವ್ರೆ, ಬಾಯಿ ಹೇಳ್ಬಿಡೋಣ. ಬಾಯ್ ಬಿಡ್ಮಾ, ಬಾಯ್ ಹೇಳ್ಬಿಡಿ. ಇಬ್ರು ಫ್ರೆಂಡ್ಸ್ ಹೋಗ್ತಾರೆ ಗೈಸ್. ಯೂಟ್ಯೂಬಲ್ಲಿ ನೋಡ್ಬಿಟ್ರೆ ಆಂಟಿ ನನ್ನ ಹಂಗೆ. ಹಾಂ, ಇಬ್ರು ಫ್ರೆಂಡ್ಸ್ ಹೋಗ್ತಾರೆ. ಹೋಗಿ ನಾಳೆ ಬರ್ತಾರಂತೆ. ಬರ್ಬೇಕಾ ಮಲ್ಗೆ? ಮಲ್ ಬರ್ಬೇಕಾ? ಅವ್ನು ಬರ್ತಾನೆ. ಬಂದೆ ನಮ್ಮಮ್ಮನ ಹೋಗಿ ಬಿಟ್ಬಿಟ್ಟು ಬರೋಣ. ಹೇಳಿದಿರ ಬೇಚಾರ ಗೈಸ್. ಯಾವ ಗೈಸ್, ನಮ್ಮಮ್ಮನ ಕರ್ಕೊಂಬಂದು ಬಸ್ ಹತ್ಸೋಣ ನೋಡಿದ್ರೆ ಬಸ್ ಇನ್ನೂ ಬರೋದು ಬೇಡವಾ? 9:45 ಟೈಮು, ಇನ್ನೂ ಬಂದಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮಮ್ಮನ ಬಿಟ್ಟೋಗ್ಬಿಡೋಣ ಅಂದರೆ ಬಿಟ್ಟೋಗಕ್ಕೂ ಆಗಲ್ಲ. ರೂಪಮ್ಮ ಅವರೇ, ಮನೆಗೆ ಹೋಗೋಣ ಬನ್ನಿ. ನೋಡ್ಬೇಕು ಗೈಸ್, ಇನ್ನು ಬಿಟ್ಟು ಲೋಹಿತ್ ಬೇರೆ ಫೋನ್ ಮಾಡ್ತಾನೆ. ಜಿಮ್ಮಿಗೆ ಹೋಗ್ಬೇಕು ಇವಾಗ. ಜಿಮ್ಮಿಗೆ ಹೋಗಿ ಸ್ವಲ್ಪ BMI ಟೆಸ್ಟ್ ಮಾಡಿಸಿ ಆಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಕೊನೆಗೂ ನಮ್ಮ ಅಮ್ಮ ಡ್ರಾಪ್ ಮಾಡಿ ನಾನು ಲೋಹಿತ್ ಜಿಮ್ಮಿಗೆ ಬಂದು ಏನದು BCA ರಿಪೋರ್ಟ್ ಎತ್ತಿದ್ದೀನಿ. ಅಯ್ಯೋ ಫ್ಯಾಟ್ ಪರ್ಸೆಂಟೇಜ್ 36% ಐತೆ. ಓವರ್ ನಾರ್ಮಲ್ 30 ಓವರ್ ಐತೆ, ಇವನಿಗೆ 30% ಐತೆ. ಅದಕ್ಕೆ 115 ಡೇಸು ಯಾವ ಥರ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದೀನಿ ಅಂದರೆ ಇವಾಗ ನಾನು ಮಾತಾಡೋದು. ಆಮೇಲೆ ಎಲ್ಲಿ ನೋಡ್ತೀನಿ ಯಾಕೆ ಹೋಗ್ಬಿಟ್ಟೆ ಗೈಸ್. ನಾನೇ ಏನಿದು ಪರ್ಸೆಂಟೇಜ್ ಈ ಲೆವೆಲಿಗೆ ತೋರಿಸೈತೆ ಅಂತ. 36% ಫ್ಯಾಟು. ಅಯ್ಯೋ ಅಪ್ಪ, ಅದಕ್ಕೆ ಫುಲ್ ಡೆಡಿಕೇಟೆಡ್ ಆಗಿ ಮಾಡ್ತೀನಿ ನೋಡಿ. ಆಮೇಲೆ ಹೆಂಗೆ ಮಾಡ್ತೀನಿ, ಆಗಬೇಕು ಮಂಡ್ಯದನ. ಇಬ್ಬರು ಒಂದು ಲೆವೆಲ್ಗೆ 115 ಡೇಸಲ್ಲಿ ಒಂದು ಲೆವೆಲ್ ಹತ್ರ ಬರ್ತೀವಿ. ನಿಮಗೆ ಪ್ರೂಫ್ ಸಮಸ್ಯೆ ತೋರಿಸ್ತೀವಿ ಅಷ್ಟೇ ಗೈಸ್. ಇವಾಗ ಮಾತಾಡೋಣ, ಆಮೇಲೆ ಗೈಸ್ ಬ್ಲಾಗ್ ನೋಡಿ ಗೈಸ್. ಬೇಜಾರಾಗ್ಬಿಡೈತೆ, ಇನ್ಸಲ್ಟ್ ನನಗೆ ಇವತ್ತು. ನಾನು ಈಗ ಟಚ್ ಮಾಡಿಬಿಡೈತೆ. ಫೈನಲಿ ಡನ್ ವಿತ್ ದ ವರ್ಕೌಟ್. ಇವತ್ತಂತೂ ಸಾವು ಅನ್ಕೊಳ್ರಿ. ಅಯ್ಯಪ್ಪ, ಲೆಗ್ಸು ಮಾಡೋದು ಸಾಕು. ಲೆಗ್ಸು, ಶೋಲ್ಡರ್ಸು, ಕಾರ್ಡಿಯೋ ಸ್ವಲ್ಪ ಮಿಸ್ ಆದ ಬಾಯಿ. ಈಗ ಹರ್ಟ್ ಆಗ್ಬಿಡ್ತು. ಮಾಡಿ ಬಿಸಾಕ್ಬಿಟ್ಟಿದ್ದೀವಿ 2.5 hours.
ಫುಲ್ ಕಷ್ಟ ಇದೆ ಗೈಸ್. ಇವಾಗ ಫುಟ್ಬಾಲ್ ಮ್ಯಾಚಿಗೆ ಬೇರೆ ಹೋಗ್ಬೇಕು. ಮಾಮು ಕರೆದವ್ರೆ ಅಣ್ಣವರು, ಅಲ್ಲಿಗೆ ಬೇರೆ ಹೋಗಿ ಫಸ್ಟ್ ಊಟ ತಿನ್ನಬೇಕು. ನಮ್ಮಮ್ಮ ಬೇರೆ ಇಲ್ಲ, ಊಟ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಊಟ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮಾಮು ಬರ್ತಾನೆ, ಆಮೇಲೆ ಮ್ಯಾಚಿಗೆ ಹೋಗ್ಬೇಕು. ನೋಡೋಣ ಏನಾಗುತ್ತೋ ಏನು ಮಾಡೋದು. ನಮ್ಮಮ್ಮ ಬೇರೆ ಫೋನ್ ಮಾಡಿ ಬೈತವ್ರೆ, ಎಷ್ಟೊತ್ತಾಯಿದೆಯಾ ಜಿಮ್ಮಲ್ಲಿ ಅಂತ. ನೋಡೋಣ, ಇಷ್ಟೇ ಗೈಸ್. ಆಮೇಲೆ ಮಾಮು ಬಂದಾಗ ಸಿಗ್ತೀನಿ. ಮಾತಾಡೋಕ್ಕೂ ಆಗ್ತಿಲ್ಲ, ಅಷ್ಟು ಸುಸ್ತಾಗ್ಬಿಟ್ಟೈತೆ. ಬಾಯ್ ಹೇಳ್ಬಿಡು. ಬಾಯ್ ಗೈಸ್, ಸಿ ಯು. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಜಿಮ್ಮಿಂದ ಬಂದು ಊಟ ಮಾಡಿ ರೆಸ್ಟ್ ತಗೊಂತ ಇದೆ. ಮಾಮು ಅಣ್ಣವ್ರು ಬಂದರು BFC ಮ್ಯಾಚ್ಗೆ ಹೋಗ್ಬೇಕಂತ. ಆ್ಯಕ್ಚುಲಿ ಲೇಟಾಗಿದೆ, ಏನಕ್ಕೆ ಅಂದರೆ ಮಾಮು ಗಾಡಿ ಸ್ವಲ್ಪ ಪ್ರಾಬ್ಲಮ್ ಕೊಟ್ಬಿಡ್ತು. ಡಿಕ್ಕಿ ಓಪನ್ ಆಗ್ತಾ ಇರಲಿಲ್ಲ ಗಾಡಿದು, ಅವನದಲ್ಲ ಗಾಡಿ ಡಿಕ್ಕಿ ಓಪನ್ ಆಗ್ತಾ ಇರಲಿಲ್ಲ. ಇವಾಗ ರೆಡಿ ಮಾಡಿಸ್ಕೊಂಬಂದವನೇ. ಇವಾಗ ಹೋಗ್ಬಿಟ್ಟು ಡೈರೆಕ್ಟ್ ಮ್ಯಾಚ್ ನೋಡೋದು. ಫಸ್ಟ್ ಟೈಮ್ ಗೈಸ್ ನಾನು ಹೋಗ್ತಾ ಇರೋದು ಫುಟ್ಬಾಲ್ ಮ್ಯಾಚ್ಗೆ. ಬಿಕಾಸ್ ನಾನು ಫುಟ್ಬಾಲ್ದೆಲ್ಲ ಅಷ್ಟು ದೊಡ್ಡ ಫ್ಯಾನ್ ಏನಿಲ್ಲ. ಬಟ್ BFC ಅಂದ್ಬಿಟ್ಟು ಬೆಂಗಳೂರಲ್ವಾ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನೋಡೋಣ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಮಾಮು ಬೇಜಾನ್ ಸತಿ ಹೋಗ್ಬಿಟ್ಟವನೆ ಗೈಸ್. ಮಾಮು ರೆಕಾರ್ಡ್ ಮಾಡ್ಬೇಕಂತ ಅವನಂತೆ. 1 ಇಯರಲ್ಲಿ ಲಾಸ್ಟ್ ಇಯರು 31 ಮೂವೀಸ್ ನೋಡವನೆ. ಇಯರ್ 32 ಅಂತೆ. ಸಾರಿ ಬ್ರೋ, 32 ಅಂತೆ. ಈ ಸತಿ ಡಬಲ್ ಮಾಡ್ಬೇಕಂತೆ ಗೈಸ್. ರೆಕಾರ್ಡ್ ಮಾಡ್ತಾನೆ ನಮ್ಮ ಮಾಮೂಗ್ನು. ಇವಾಗ ನೋಡ್ಬೇಕು ಗೈಸ್. ಇವಾಗ ಹೋಗಿ ಡೈರೆಕ್ಟ್ ಯಾವುದೋ ಮಚ್ಚ ಸ್ಟೇಡಿಯಂ ಹೆಸರು ಕಂಠೀರವ ಸ್ಟೇಡಿಯಂ ಹೋಗಿ ಫಸ್ಟ್ ಟೈಮ್ ನೋಡೋಣ. ಚೆನ್ನಾಗಿದೆ ಅಂತೀನಿ, ಚೆನ್ನಾಗಿಲ್ಲ ಅಂತೀನಿ ಅಷ್ಟೇ. ಅದರಲ್ಲೇನೈತೆ ಏನು ಮಾಮ, ಕರೆಕ್ಟ್ ತಾನೆ. ಮೇಯ್ನಾಗಿ ಸುನೀಲ್ ಶೆಟ್ಟಿ ನೋಡೋಕೆ ಹೋಗ್ತಾ ಇರೋದು ಗೈಸ್. ನಾನು ದೊಡ್ಡ ಫ್ಯಾನು ಸುನೀಲ್ ಶೆಟ್ಟಿಗೆ. ಲೈಕ್ ಅವರೇ RCB ಫ್ಯಾನ್ ಅಲ್ವಾ, ಅದಕ್ಕೆ ನಾನು ಸುನೀಲ್ ಶೆಟ್ಟಿಗೂ ಫ್ಯಾನು. ಎಲ್ಲ ಲೆಜೆಂಡ್ಸ್ RCBಲೇ ಇರ್ತಾರಲ್ವಾ, ಅದಕ್ಕೆ ಗೈಸ್. ಸಿಗೋಣ ಗೈಸ್. ಇವಾಗ ಹೋಗ್ತಾ ಇದ್ದೀವಿ. ನೋಡಿ, ಎಲ್ಲರೂ ಬೈಕೊಂಬಿಡಿ ಹೆಲ್ಮೆಟ್ ಹಾಕಲ್ಲ ಅಂತ. ಇವಾಗ ಹೆಲ್ಮೆಟ್ ಹಾಕ್ತಾ ಇದ್ದೀನಿ. ಅವಾಗ ಮಾತ್ರ ನಾನು ಹಾಕಲ್ಲ ಹೆಲ್ಮೆಟು. ಆಮೇಲೆ ಎಲ್ಲರೂ ಕಂಪ್ಲೇಂಟ್ ಹಾಕ್ಬಿಟ್ಟಿರೋ ಪೊಲೀಸವ್ರಿಗೆ. ಇನ್ನೇನಿರೋ ಸ್ಟೇಡಿಯಮಲ್ಲಿ ಸಿಗೋಣ. ಬಾಯ್ ಹೇಳ್ಬಿಡು ಮಮ್ಮ. ಹಿಂಗಿದೆ ನೋಡಿ ಗೈಸ್, ಕ್ಯೂಟಾಗೆ. ದೂದ್ಕಿನ್ನ ಕ್ಯೂಟ್ ಆಗಿಲ್ವಾ ಗೈಸ್ ಅವನು? ಗೈಸ್ ದೂದದ ಒಳ್ಳೆ ಸೀದಾಗೈತೆ ಗೈಸ್. ಬರಲಿ ಅವ್ನು ಬೆಂಗಳೂರಿಗೆ, ಅವನು ಗೋಲ್ ಹಾಕಂತೀನಿ ರೀ. ಗೈಸ್ ಕಂಠೀರವ ಸ್ಟೇಡಿಯಮ್ಗೆ ಬಂದಿದ್ದೀವಿ ಗೈಸ್. ವ್ಲಾಗಿಂಗ್ ಫುಟ್ಬಾಲ್ ಯಾವುದು ಗೇಟ್ ನಂಬರ್ 12ಗೆ ಬಂದಿದ್ದೀವಿ. ಐತೆ, ಅಯ್ಯೋ ಇಲ್ಲೂ ಲೈನ್ ಐತೆ, ಫುಟ್ಬಾಲ್ಗೂ ಲೈನ್ ಐತೆ. ಪರವಾಗಿಲ್ಲ ಗೈಸ್, ಫುಟ್ಬಾಲ್ಗೂ ಫ್ಯಾನ್ಸ್ ಬರ್ತಾವ್ರಿ ನಡುವೆ. ನೈಸ್. ಮಾಮು ರೆಗ್ಯುಲರ್ ಫುಟ್ಬಾಲ್ ಫ್ಯಾನು, ನಾನು ಇವಾಗ ಫುಟ್ಬಾಲ್ ಫ್ಯಾನು. ಗೈಸ್ ಕೊನೆಗೂ ಚೆಕ್ಕಿಂಗ್ ಆಯಿತು. ಇಯರ್ಫೋನ್ಸ್ ಬಿಡಲ್ಲ ಅಂದರು. ಮಾಮು ಏನು ಮಾಡ್ದ, ಪುಲ್ಲೋವರ್ ಕ್ಯಾಪ್ ಇರುತ್ತಲ್ಲ ಇಲ್ಲೇ, ಅದರಲ್ಲಿ ಇಯರ್ಫೋನ್ಸ್ ಹಾಕ್ಬಿಟ್ಟವನೆ. ಪೆದ್ದವ್ರ ಮಕ್ಳಿಗೆ ಚೆಕ್ ಮಾಡೋಕ್ಕೆ ಗೊತ್ತಿಲ್ಲ. ಚಿನ್ನಸ್ವಾಮಿ ಇದಾಗಿದ್ದಿದೆ ಗೈಸ್. ನೆಕ್ಸ್ಟ್ ಲೆವೆಲ್ ಚೆಕ್ಕಿಂಗ್ ಇರುತ್ತೆ ಅದರಲ್ಲಿ. ನಾವು ಅವಾಗ ಹೋಗ್ತಾ ಇರ್ತೀವಿ ಚಿನ್ನಸ್ವಾಮಿಗೆ, ಅವಾಗೇ ಎಷ್ಟು ಚೆಕಿಂಗ್ ಮಾಡ್ತಾರೆ. ಇನ್ನು IPL ಟೈಮ್ ಅಂತೂ ಕೆಳಗೆ ಇಲ್ಲ ಬಿಡಲಿ ಗೈಸ್. ಸಿ ದ ವ್ಯೂ. ಆಗಿದೆ ಗೈಸ್, ಖರಾಬಾಗಿದೆ. ಆಲ್ರೆಡಿ ಬರ್ತಾರೆ. ಬೆಂಗಳೂರು ತಾನೇ ಅದು. ಝೂಮ್ ಮಾಡ್ತೀನಿ. ಯಾವುದೋ ಮೊಹಮ್ಮದೀನ್ ಅಂತ, ನನಗೆ ಗೊತ್ತಿಲ್ಲ. ಇನ್ನೊಂದು ಬ್ಯಾಂಗ್ಳೂರ್ FC ಬರ್ತಾನೆ ನೋಡಿ. ನ್ಯಾಷನಲ್ ಅಂತಮ್. ಗೈಸ್ ಅಲ್ಲಿ ನೋಡಿ, ಆ ಚಿಕ್ಕ ಹುಡುಗ ನೋಡಿ ಏನು ಮಾಡ್ತಾನೆ. ಚಟ್ರಿ ಪಕ್ಕ BFC ಫ್ಯಾನ್ ಅವನು. ಗುಡ್ ಬಾಯ್ ನೀನು. ಕೇರಳ ಫ್ಯಾನ್ಸ್ ಯಾರಾದರೂ ಇದ್ದರೆ ಬೈಯಂಗಿಲ್ಲ, ಸೆನ್ಸರ್ ಆಗುತ್ತೆ, ಬೇಡ ಬಿಡಿ. ಗೈಸ್ ಫಸ್ಟ್ ಹಾಫ್ ಆಗಿದೆ ಗೈಸ್. ಫಸ್ಟ್ ಹಾಫ್ ಆಗಿ ಇವಾಗ ಬ್ರೇಕ್ ಬಿಟ್ಟಿದ್ದಾರೆ. ಬ್ರೇಕ್ ಬಿಟ್ಟು ಇವಾಗ ಬಂದುಬಿಟ್ಟವ್ರೆ ವಾಪಸ್ಸು. ಫೀಲ್ಡಿಗೆ ಬಂದವ್ರೆ. 2 ಟೀಮು 0-0 ಇದೆ. ಇನ್ನೂ ಸೆಕೆಂಡ್ ಹಾಫ್ ಇದೆ, ಅದು 45 ಮಿನಿಟ್ಸು ಪ್ಲಸ್ ಎಕ್ಸ್ಟ್ರಾ ಟೈಮ್ 4 to 5 ಮಿನಿಟ್ಸ್ ಎಕ್ಸ್ಟ್ರಾ ಕೊಡ್ತಾನೆ. 4 to 5 ಮಿನಿಟ್ಸ್ ಎಕ್ಸ್ಟ್ರಾ ಕೊಡ್ತಾರೆ. ನೋಡೋಣ ಏನಾಗುತ್ತೆ, ಯಾರು ಗೆಲ್ತಾರೆ. ಹೋಪ್ಫುಲಿ BFC ಗೆದ್ದರೆ ಖುಷಿಯಾಗಿ ಮನೆಗೆ ಹೋಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ಮೇಲೆ ಫೋಟೋಶೂಟ್.
ಗೈಸ್ ಇನ್ನೆಷ್ಟು 15 ಮಿನಿಟ್ಸ್ ಐತೆ. ಇನ್ನೂ 15 ಮಿನಿಟ್ಸ್ ಆದರೂ ಇನ್ನೂ ಒಂದು ಗೋಲ್ ಹೊಡೆದಿಲ್ಲ. ನೋಡಬೇಕು, ಮ್ಯಾಚ್ ಡ್ರಾ ಆಗೋ ಥರ ಇದೆ. ಅದೇನೋ ಪೆನಾಲ್ಟಿ ಎಲ್ಲ ಕೊಡ್ತಾನಂತೆ, ನಮಗೆ ಎಕ್ಸಾಕ್ಟ್ ರೂಲ್ಸ್ ಗೊತ್ತಿಲ್ಲ. ನೋಡೋಣ ಏನಾಗುತ್ತೋ ಅಲ್ಲಿ ತನಕ ಮ್ಯಾಚ್ ನೋಡಿ ಕರೆಕ್ಟ್ ಆಗೈತೆ ಬಿಡು. ಮ್ಯಾಚ್ ನೋಡಿ ಮನೆಗೆ ಹೋಗೋದು. ಹೋಪ್ಫುಲಿ BFC ಗೆಲ್ಲಿ. ಗೈಸ್ ಆಪೋಸಿಟ್ ಟೀಮ್ ಅವ್ರು ಗೋಲ್ ಹೊಡೆದ್ಬಿಟ್ಟಾರೆ ಗೈಸ್. ವೇಸ್ಟ್ ಆಗುತ್ತೆ ಗೈಸ್, ನಾನು ಬಂದಿದ್ದು ಸೋತಾಗ್ಬಿಟ್ರೆ. ಅಯ್ಯೋ ಏ ಗೋಲ್ ಗೈಸ್, ಗೋಲ್ ಗಾನ್. ಗೈಸ್ ಬೆಂಗಳೂರು ಸೋತಾಯ್ತು ಗೈಸ್, ಗಾನ್ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ ಗೈಸ್. ಸೊ ಬೇಜಾರಾಗೋಯ್ತು. ಲಾಸ್ಟು 88 ಮಿನಿಟ್ಸ್ ಇದ್ದಾಗೇನೋ ಒಂದು ಗೋಲ್ ಹೊಡೆದ್ಬಿಟ್ಟು ಆ ಟೀಮು. ಏನು ಮಾಡೋಕ್ಕಾಗಲ್ಲ, ಇದೆಲ್ಲ ಒಂದು ಗೇಮಲ್ಲಿ ಇದ್ದಿದ್ದೆ. ಬಟ್ ವೆಲ್ ಪ್ಲೇಡ್ BFC. ಗೈಸ್ ಸೊ ಫೈನಲಿ ಹೋಗ್ತಾ ಇದ್ದೀವಿ ಸ್ಟೇಡಿಯಮಿಂದ ಆಚೆ. BFC ಸೋತರು, ಆದರೂ ಪರವಾಗಿಲ್ಲ, ನೋ ವರೀಸ್. ಗೈಸ್ ಕೊನೆಗೂ ಮನೆಗೆ ಬಂದೆ ಗೈಸ್. ಮನೆಗೆ ಬಂದು ಫುಲ್ ಸುಸ್ತಾಗೋಗ್ಬಿಡೈತೆ. 9:30 ಆಗೋಗೈತೆ ಬರೋಷ್ಟರಲ್ಲಿ. ಟು ಎ ಗುಡ್ ಡೇ ಅಂತ ಹೇಳ್ಬೋದು, ಒಳ್ಳೆ ದಿನ ಐತಿ ಇವತ್ತು. ಬಟ್ BFC ಸೋತೋಯ್ತು, ಅದೊಂದು ಬೇಜಾರಿದೆ. ಆದರೂ ಪರವಾಗಿಲ್ಲ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಸ್ಟೇಡಿಯಮ್ಗೆ ಹೋಗಿ. ಅಷ್ಟೇ ಗೈಸ್, ಇವಾಗ ಮನೇಲೂ ಯಾರೂ ಇಲ್ಲ, ನಮ್ಮಮ್ಮ ನಮ್ಮಪ್ಪ ಯಾರೂ ಇಲ್ಲ. ನಾಳೆ ಬೆಳಗ್ಗೆ ಎದ್ದು ನಮ್ಮ ಅಕ್ಕ ಅವ್ರ ಜೊತೆ ಸ್ವಲ್ಪ ಹೊಸಕೋಟೆ ಬಿರಿಯಾನಿ ತಿನ್ನಬೇಕಂತೆ, ಅಲ್ಲಿ ಹೋಗಬೇಕು. ಸೊ ಇವಾಗ ಬೇಗ ಮಲ್ಕೊಬೇಕು. ಅಷ್ಟೇ ಗೈಸ್, ಇವತ್ತು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ, ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಸೊ ದಟ್ ಬೇರೆಯವ್ರು ಕೂಡ ನನ್ನ ವ್ಲಾಗ್ನ ನೋಡ್ಬೋದು. ಆಮೇಲೆ ನಮ್ಮ ಚಾನೆಲ್ ಕೂಡ ಬೇಗ ಬೆಳೆಯುತ್ತೆ ಗೈಸ್. ಸ್ವಲ್ಪ ಜನ ಶೇರ್ ಮಾಡಿ ಗೈಸ್, ಸ್ವಲ್ಪ ಜಾಸ್ತಿ ವ್ಯೂಸ್ ಬರಲಿ. ಜಾಸ್ತಿ ನೋಡಿದಷ್ಟು ನಮ್ಮ ಚಾನೆಲ್ಲು ಲೈಕ್ ಗ್ರೋತ್ ಆಗೋಕ್ಕಾಗೋದು. ಡೈಲಿ ವ್ಲಾಗ್ ಮಾಡೋದಂತೂ ದೇವರಣೆ ಈಸಿನೇ ಅಲ್ಲ. ಇವಾಗ ಯಾವುದೋ ಒಂದು ವ್ಲಾಗ್ ಮಾಡಿದ್ರೆ ಏನೋ ಒಂದು ಕಂಟೆಂಟ್ನ ಯೋಚನೆ ಮಾಡಿ ಟಕ್ಕಂತ ಹಾಕ್ಬಿಡ್ಬೋದು. ಡೈಲಿ ವ್ಲಾಗ್ ಅಂದರೆ ಏನು ಮಾಡಬೇಕು ಅಂತ ತುಂಬಾ ಕಷ್ಟ ಇದೆ. ಅನ್ಕೊಂಡಿರೋಷ್ಟಂತೂ ಈಸಿ ಅಲ್ಲ. ಏನೋ ಹೇಳ್ಬಿಟ್ಟೆ ಡೈಲಿ ವ್ಲಾಗ್ ಮಾಡಿಬಿಡ್ತೀನಿ ಅಂತ, ಬಟ್ ತುಂಬ ಕಷ್ಟ ಇದೆ. ಬಟ್ ನಾವು ಚಾಲೆಂಜ್ ತಗೊಂಡಿರೋದ್ರಿಂದ ನನ್ನ ಕೈಯಲ್ಲಿ ಆಗಿರೋಷ್ಟು ಪುಷ್ ಮಾಡ್ತೀನಿ, ಪಕ್ಕ ಮಾಡ್ತೀನಿ ಅಂತ ನನಗೊಂದು ಕಾನ್ಫಿಡೆನ್ಸ್ ಇದೆ. ಅದೇ ನನಗೆ ಅದೇ ತಕ್ಕನಂಗೆ ಸಪೋರ್ಟ್ ಬೇಕು ಗೈಸ್. ದಯವಿಟ್ಟು ಎಲ್ಲರೂ ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್. ನಾನು ಒಂದೇ ಕೇಳ್ಕೊಳ್ಳೋದು, ಸಬ್ಸ್ಕ್ರೈಬ್ ಬಟನ್ ಒಂದಿರುತ್ತೆ, ಅದನ್ನು ಪ್ರೆಸ್ ಮಾಡಿಬಿಡಿ, ಅಷ್ಟೇ, ಬೇರೆ ಏನೂ ಇಲ್ಲ. ಗುಡ್ ನೈಟ್ ಗೈಸ್, ಸಿ ಯು, ಹ್ಯಾಪಿ ವೀಕೆಂಡ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.